ನಮಸ್ಕಾರ ವೀಕ್ಷಕರೇ, ಜೆವಿ ಕಿಚನ್ ಆ್ಯಂಡ್ ವ್ಲಾಗ್ಸ್ಗೆ ಸ್ವಾಗತ. ತುಂಬ ಹೆಸರುವಾಸಿಯಾಗಿರುವಂಥ ABC ಜ್ಯೂಸನ್ನು ನಾನು 2 ವಿಧಾನದಲ್ಲಿ ಮಾಡಿ ತೋರಿಸ್ತಾ ಇದ್ದೆ. ಈ ಒಂದು ಜ್ಯೂಸನ್ನು ಕುಡಿಯೋದ್ರಿಂದ ನಮ್ಮ ಸಂಪೂರ್ಣ ಆರೋಗ್ಯವನ್ನು ಕಾಪಾಡಿಕೊಳ್ಬೋದು. ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ, ಹಾಗೆ ಇನ್ನೊಬ್ಬರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ವೀಕ್ಷಕರೇ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಾನು ಮಾಡುವ ರೆಸಿಪಿಯ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಈಗ ಮೊದಲಿಗೆ ಒಂದು ವಿಧಾನದಲ್ಲಿ ನೋಡ್ಕೊಳ್ಳೋಣ. ನಾನಿಲ್ಲಿ ಒಂದು ಬೀಟ್ರೋಟನ್ನು ತೆಗೆದಿಟ್ಕೊಂಡಿದ್ದೆ, ಹಾಗೆ ಒಂದು ಕ್ಯಾರೆಟು, ಒಂದು ಸಣ್ಣ ಪೀಸ್ ಆಗೋಷ್ಟು ಶುಂಠಿ, ಅರ್ಧ ನಿಂಬೆಹಣ್ಣಿನ ಹೋಳನ್ನು ತೆಗೆದಿಟ್ಕೊಂಡಿದ್ದೆ, ಒಂದು ಆ್ಯಪಲ್ಲು. ನಿಂಬೆಹಣ್ಣಿನ ರಸ ಮತ್ತು ಶುಂಠಿ ಆಪ್ಷನ್ನು, ಬೇಕಾದರೆ ಹಾಕ್ಕೊಳ್ಬೋದು ಅಥವಾ ಹಾಗೇನೂ ಮಾಡ್ಕೊಳ್ಬೋದು. ಈಗ ತರಕಾರಿ ಮತ್ತು ಹಣ್ಣನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿ. ನಿಂಬೆಹಣ್ಣಿನ ರಸವನ್ನು ಲಾಸ್ಟಿಗೆ ಹಿಂಡ್ಕೊಳ್ತೇನೆ. ಈಗ ಕಟ್ ಮಾಡಿಟ್ಟಂಥ ತರಕಾರಿ ಮತ್ತು ಹಣ್ಣನ್ನು ಮಿಕ್ಸಿ ಜಾರಲ್ಲಿ ನುಣ್ಣಗೆ ರುಬ್ಕೊಂಡು ತೊಗೊಬಂದಿದ್ದೆ. ಎಷ್ಟು ನುಣ್ಣಗಾಗತ್ತೆ ಅಷ್ಟು ನುಣ್ಣಗೆ ರುಬ್ಕೊಳ್ಳಿ. ಈಗ ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು 2 ಚಮಚ ಆಗೋಷ್ಟು, 2 ಸ್ಪೂನ್ ಆಗೋಷ್ಟು ನಿಂಬೆಹಣ್ಣಿನ ರಸವನ್ನು ಹಿಂಡ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಒಂದು ಜ್ಯೂಸ್ ಕುಡಿಯೋದ್ರಿಂದ ನಮ್ಮ ರಕ್ತವನ್ನು ಶುದ್ಧೀಕರಣ ಮಾಡಿಕೊಳ್ಳಲು ತುಂಬ ಸಹಾಯ ಮಾಡುತ್ತೆ. ಕೆಂಪು ರಕ್ತ ಕಣ ಅಂದರೆ ಹಿಮೋಗ್ಲೋಬಿನ್ ಲೆವೆಲನ್ನು ಹೆಚ್ಚು ಮಾಡುತ್ತೆ. ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ. ವೆಯ್ಟ್ ಲಾಸ್ ಮಾಡ್ಕೊಳ್ಳೋರಿಗೆ ತುಂಬ ಒಳ್ಳೆಯದು. ಸುಸ್ತಾಗುವುದನ್ನು ಕಡಿಮೆ ಮಾಡುತ್ತೆ. ಹೊಟ್ಟೆ ತುಂಬಿದಾಗ ಅನಿಸುತ್ತೆ. ವೆಯ್ಟ್ ಲಾಸ್ ಮಾಡ್ಕೊಳ್ಳೋರಿಗೆ ತುಂಬ ಉಪಯುಕ್ತ ಆಗುತ್ತೆ. ಜ್ಞಾಪಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ. ಮತ್ತು ನಮಗೆ ಚರ್ಮದ ಕಾಂತಿಯನ್ನು ಹೊಳೆಯುವ ಹಾಗೆ ಮಾಡುತ್ತೆ. ಇದು ತುಂಬ ಆರೋಗ್ಯಕರವಾಗಿರುವಂಥ ಜ್ಯೂಸು ಒಂದು ವಿಧಾನದಲ್ಲಿ ರೆಡಿಯಾಗಿದೆ. ಈಗ ಇದು ಕುಡಿಲಿಕ್ಕೂ ಏನು ಅನಿಸಲ್ಲ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಇನ್ನೊಂದು ವಿಧಾನದಲ್ಲಿ ನೋಡೋಣ. ಒಂದು ಆ್ಯಪಲ್ಲು, ಒಂದು ಬೀಟ್ರೋಟು, ಒಂದು ಕ್ಯಾರೆಟನ್ನು ತೆಗೆದಿಟ್ಕೊಂಡಿದ್ದೆ. ಇದನಿಗೆ ಚೆನ್ನಾಗಿ ತೊಳೆದು ಮೇಲ್ಗಡೆ ಸಪ್ಪೆಯನ್ನು ತೆಕ್ಕೊಂಡು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿ. ಈಗ ಆ್ಯಪಲನ್ನು ನಾನು ಅದನ್ನು ಸೈಡಲ್ಲಿ ಇಟ್ಕೊಳ್ತೇನೆ. ಫಸ್ಟಿಗೆ ನಾನು ಬೀಟ್ರೋಟು ಮತ್ತು ಕ್ಯಾರೆಟನ್ನು ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನು ಬೇಯಿಸ್ಕೊಳ್ತೇನೆ. ನಮ್ಮ ಚರ್ಮದ ಕಾಂತಿ ಅಂದರೆ ಹೊಳೆಯುವಂಗೆ ಮಾಡುತ್ತೆ. ಇದು ಅಷ್ಟು ಚೆನ್ನಾಗಾಗತ್ತೆ. ದಿನಾಲು ಕುಡಿಯೋದ್ರಿಂದ ತುಂಬ ಒಳ್ಳೆಯದಿದು. ದಿನ ಆಗಲಿಲ್ಲ ಅಂದರೆ ನೀವು ವಾರದಲ್ಲಿ ಒಮ್ಮೆ ಅಥವಾ 15 ದಿನಕ್ಕೊಮ್ಮೆ ಆದರೂ ಇದನ್ನು ಕುಡಿಬೋದು. ಈಗ ಇದನ್ನು ಬೇಯಿಸ್ಕೊಂಡು ಇದು ತಣ್ಣಗಾದಮೇಲೆ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೇನೆ. ಇದನ್ನು ನೀರಿನ ಸಮೇತ ಹಾಕ್ಕೊಂಡು ಇದ್ರ ಜೊತೆಯಲ್ಲಿ ಆ್ಯಪಲನ್ನು ಹಾಕ್ಕೊಂಡು ಈಗ ಇದನ್ನು ನುಣ್ಣಗೆ ರುಬ್ಕೊಂಡು ತರೋಣ. ಈಗ ಆ್ಯಪಲ್ ಹಾಕ್ಕೊಂಡು ಇದನ್ನು ಎಷ್ಟು ನುಣ್ಣಗಾಗತ್ತೆ ಅಷ್ಟು ನುಣ್ಣಗೆ ಇದನ್ನು ರುಬ್ಕೊಳ್ಳೋಣ. ನಮ್ಮ ಹೃದಯದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅಂದರೆ ಬ್ಲಡ್ ಪ್ರೆಷರನ್ನು ಕಡಿಮೆ ಮಾಡುತ್ತೆ, ಬ್ಯಾಡ್ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತೆ. ಇದು ನೋಡಿ, ಇದು ರುಬ್ಬಿ ಆಗಿದೆ. ಇದನ್ನೀಗ ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ತೇನೆ. ಇದಕ್ಕಿಲ್ಲಿ ನಾನು ಅರ್ಧ ಕಪ್ ಆಗೋಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೆ ನೋಡಿ. ಕಾಸಿ ಆರಿಸಿದಂಥ ಹಾಲಿದು. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಮಾಡಿಬಿಟ್ಟು ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ತುಂಬ ಲ್ಯಾಪ್ಟಾಪ್ ನೋಡ್ತಾ ಇದ್ದರೆ, ಮೊಬೈಲ್ ನೋಡ್ತಾ ಇದ್ದರೆ ಕಣ್ಣಿನ ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕಂದ್ರೆ ಈ ಜ್ಯೂಸನ್ನು ನೀವು ಕುಡಿಬೋದು. ನಮ್ಮ ಕಣ್ಣಿನ ದೃಷ್ಟಿಯನ್ನು ಹೆಚ್ಚು ಮಾಡುತ್ತೆ. ಇದು ಇಷ್ಟೆಲ್ಲ ಉಪಯೋಗ ಇರುವಂಥ ಜ್ಯೂಸನ್ನು ನಾವು ದಿನಾಲೂ ಆಗಲಿಲ್ಲ ಅಂದರೆ ವಾರದಲ್ಲಿ ಒಮ್ಮೆ ಅಥವಾ 15 ದಿನಕ್ಕೊಮ್ಮೆ ಆದರೂ ಇದನ್ನು ನಾವು ಮಾಡಿಕೊಂಡು ಕುಡಿಯೋಣ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು.